ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಿಡಿದೆದ್ದಿರುವ ಶಾಸಕ ವಿಜಯಾನಂದ ಕಾಶಪ್ಪನವರ್. ಟ್ರಸ್ಟ್ಗಿಂತಾನೂ ಸಮಾಜ ದೊಡ್ಡದು, ಅದಕ್ಕಿಂತ ದೊಡ್ಡದು ಪೀಠ. ಯಾರಿಂದಲೂ ಪೀಠದಿಂದ ಉಚ್ಚಾಟನೆ ಮಾಡೋಕ್ ಸಾಧ್ಯವಿಲ್ಲ. ನ್ಯೂಸ್ ಫಸ್ಟ್ಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ಸಿನಿಮಾ ಟಿಕೆಟ್ ದರ ಗರಿಷ್ಠ 200 ರೂಪಾಯಿಗೆ ನಿಗದಿಪಡಿಸಿದ್ದ ಸರ್ಕಾರ, ಹೈಕೋರ್ಟ್ನಿಂದ ಸರ್ಕಾರದ ಆದೇಶಕ್ಕೆ ತಡೆ. ನ್ಯಾಯಮೂರ್ತಿ ರವಿ ಹೊಸಮಿ ಅವರಿಂದ ಆದೇಶ, ವಿಚಾರಣೆ ಮುಂದೂಡಿಕೆ. ಜೈಲು ಅಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಉಲ್ಲಂಘನೆ ಆರೋಪ. ಇವತ್ತು ಕೋರ್ಟ್ನಿಂದ ನಟ ದರ್ಶನ್ ಸಲ್ಲಿಸಿದ್ದ ಅರ್ಜಿಯ ಆದೇಶ. ಜೈಲುವಾಸಿ ದಾಸನಿಗೆ ಸಿಗುತ್ತಾ ಹೆಚ್ಚುವರಿ ದಿಂಬು ಹಾಸಿಗೆ. ಬಾನೋ ಮುಷ್ತಾಕ್ ಆಯ್ಕೆಯಲ್ಲಿ ಬೇಸರ ಇದ್ದಿದ್ದು ನಿಜ. ನಿನ್ನೆ ದಸರಾದಲ್ಲಿ ಸಾಂಪ್ರದಾಯಿಕವಾಗಿ ನಡ್ಕೊಂಡಿದ್ದಾರೆ. ಈ ನಡೆಗೆ ಅಭಿನಂದನೆ ಸಲ್ಲಿಸುವೆ ಎಂದ ಬಿಜೆಪಿ ಶಾಸಕ ಶ್ರೀವತ್ಸ. ಮೈಸೂರಲ್ಲಿ ನಾಡಹಬ್ಬ ಮೈಸೂರು ದಸರಾ ಸಂಭ್ರಮ. ಮಹಿಳಾ ದಸರಾ ಉಪಸಮಿತಿ ವತಿಯಿಂದ ರಂಗೋಲಿ ಸ್ಪರ್ಧೆ ಆಯೋಜನೆ. 120ಕ್ಕೂ ಹೆಚ್ಚು ಮಹಿಳಾ ಸ್ಪರ್ಧಿಗಳು ಭಾಗಿ. ಬಗೆ ಬಗೆಯ ಚಿತ್ತಾರ ಮೂಡಿ ನೋಡುಗರು ಖುಷ್. 2 ದಿನಗಳಿಂದ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದ ಡಿಸಿಎಂ. ದಸರಾ ಉದ್ಘಾಟನೆಗೂ ಗೈರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಕುತೂಹಲ ಮೂಡಿಸಿದ ಡಿಕೆ ಶಿವಕುಮಾರ್ ನಡೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಕೃಷಿ ಭೂಮಿ ಸ್ವಾಧೀನಕ್ಕೆ ವಿರೋಧ. ಪ್ರತಿಭಟಿಸ್ತಾ ಇರೋ ರೈತರ ಬೆನ್ನಿಗೆ ನಿಲ್ಲೋಕೆ ಅಖಾಡಕ್ಕೆ. ದೇವೇಗೌಡರು, ಎಚ್ಡಿಕೆ, ನಿಖಿಲ್ ಎಂಟ್ರಿ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ದಳಪತಿಗಳ ತಂತ್ರ. ಕೊತ್ತಲವಾಡಿ ಸಿನಿಮಾ ಹಣದ ವಿಚಾರದಲ್ಲಿ ಮತ್ತೊಂದು ರಗಳೆ. ಪಿಆರ್ಒ ಹರೀಶ್ ಅರಸು ಮತ್ತು ನಿತಿನ್ ವಿರುದ್ಧ ನಿರ್ದೇಶಕನ ದೂರು. ಸಿನಿಮಾ ಪ್ರಚಾರಕ್ಕೆ 65 ಲಕ್ಷ ರೂಪಾಯಿ ತಗೊಂಡು ಲೆಕ್ಕ ಕೊಡದ ಆರೋಪ. ತಲಗಟ್ಟಪುರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ ಡೈರೆಕ್ಟರ್. ಯೂಟ್ಯೂಬ್ ಮಕ್ಕಳೆಪ್ಪನಿಂದ ಜೀವ ಬೆದರಿಕೆ ಆರೋಪ ಪ್ರಕರಣ. ಹಳೆ ಹುಬ್ಬಳ್ಳಿ ಠಾಣೆಗೆ ಆಗಮಿಸಿ ವಿಚಾರಣೆ ಎದುರಿಸಿದ ಯುವತಿ. 2.5 ವರ್ಷದಿಂದ ಪ್ರೀತಿಸಿದ್ದು ಸ್ವ ಇಚ್ಛೆಯಿಂದ ಮದುವೆಯಾಗಿದ್ದೇನೆ ಎಂದ ಗಾಯತ್ರಿ. ವಿಚಾರಣೆ ನಂತರ ಭದ್ರತೆಯೊಂದಿಗೆ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್. ಗ್ಯಾಸ್ ಪೈಪ್ ಅಳವಡಿಕೆ ಕೆಲಸಗಾರರೊಂದಿಗೆ ಚಿತ್ರದುರ್ಗ ನಗರ ಠಾಣೆಯ ಎಎಸ್ಐ ಕಿರೇಕ್. ಮನೆಯ ಮುಂದೆ ಅಗೆದಿದ್ದನ್ನ ಪ್ರಶ್ನಿಸಿ ಗಲಾಟೆ. ಅವಾಚ್ಯ ಪದಗಳಿಂದ ನಿಂದನೆ. ಕಾರ್ಮಿಕರ ಮೇಲೆ ಹಲ್ಲೆ ಆರೋಪ. ಬೆಳಗಾವಿಯ ಐನಾಪುರ ಪಟ್ಟಣದಲ್ಲಿ ಗೋಮಾಂಸ ಲಾರಿಗೆ ಬೆಂಕಿ. ಘಟನೆಗೆ ಸಂಬಂಧಪಟ್ಟ ಹಾಗೆ 2 ಪ್ರಕರಣ ದಾಖಲಿಸಿರುವ ಕಾಗವಾಡ ಪೊಲೀಸರು. ಈವರೆಗೆ ಒಟ್ಟು 8 ಜನರನ್ನ ಬಂಧಿಸಿ ವಿಚಾರಣೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯಗೆ ಫಂಡಿಂಗ್. ಚಿನ್ನಯ್ಯ ಮತ್ತು ಕುಟುಂಬದ ಬ್ಯಾಂಕ್ ಖಾತೆಗಳ ಜಾಲಾಟ. ಗಿರೀಶ್ ಮಟ್ಟಣ್ಣವರ್ ಪತ್ನಿ ಖಾತೆಯಿಂದಲೂ ಹಣ ವರ್ಗಾವಣೆ. ತಿಮರೋಡಿ ಬೆಂಬಲಿಗರು ಸೇರಿ 11 ಜನರಿಗೆ ಎಸ್ಐಟಿ ನೋಟಿಸ್. ಚಿನ್ನಯ್ಯಗೂ ತಿಮರೋಡಿಗೂ ಇರುವಂತಹ ಲಿಂಕ್ ಹಿಂದೆ ಬಿದ್ದ ಎಸ್ಐಟಿ ನೋಟಿಸ್ ಹಿನ್ನೆಲೆ ವಿಚಾರಣೆಗೆ ಆಗಮಿಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ ಗಣೇಶ್. ತಿಮರೋಡಿಯ 4 ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಸ್ತಾ ಇದ್ದಿದ್ದೇ ಈ ಗಣೇಶ್. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಚಿನ್ನಯ್ಯನನ್ನ ಹಾಜರುಪಡಿಸಲಿರುವ ಎಸ್ಐಟಿ. ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡೋಕೆ ಸಜ್ಜು. ಶಿವಮೊಗ್ಗ ಕಾರಾಗೃಹದಿಂದ ಕರೆತರೋಕೆ ಮುಂದಾದ ಅಧಿಕಾರಿಗಳು. ಬೆಂಗಳೂರಲ್ಲಿ ರಸ್ತೆ ಗುಂಡಿಯಿಂದ ನಿಧಾನಗತಿ ವಾಹನ ಸಂಚಾರ. ಗರ್ಭಿಣಿಯನ್ನ ಆಸ್ಪತ್ರೆಗೆ ಸೇರಿಸೋಕಾಗದೆ ಗಂಡನ ಪರದಾಟ. ಗಂಗಮ್ಮ ಸರ್ಕಲ್ನಿಂದ ಬಿಇಎಲ್ಗೆ ಹೋಗೋ 4 ಕಿಲೋಮೀಟರ್ ರೋಡ್ನಲ್ಲಿ ಓಡಾಡೋದೇ ಸಾಹಸ. ಮಚ್ಚು ಲಾಂಗು ಹಿಡಿದ ಕೈಗಳಿಗೆ ಬಾಲು ಬ್ಯಾಟ್. ಕೊಪ್ಪಳ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ಕ್ರೀಡಾಕೂಟ ಆಯೋಜನೆ. ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ ಕ್ರೀಡೋತ್ಸವ.
ವಿಜಯನಗರದಲ್ಲಿ ಜಾತಿ ಜನಗಣತಿಗೆ ಆರಂಭಿಕ ವಿಘ್ನ, ಮೊಬೈಲ್ ಆಪ್ ಓಪನ್ ಆಗದೆ ಒದ್ದಾಡಿದ ಶಿಕ್ಷಕರು, ಸಮೀಕ್ಷೆ ಕಾರ್ಯಕ್ಕೆ ಹಿನ್ನಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.